ಪೂಜೆ ಮಾಡಿಸವ್ರೆ ಪದ್ಮಶ್ರೀ ಪುರಸ್ಕೃತೆ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಇನ್ನೂ ಕೇವಲ ನೆನಪು ಮಾತ್ರ. ಎಷ್ಟೋ ಜನರಿಗೆ ಆದರ್ಶವಾಗಿದ್ದ ತಿಮ್ಮಕ್ಕನವರು ಇಂದು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಮರಗಳ ತಾಯಿ ಎಂದೇ ಪ್ರಖ್ಯಾತಿ ಹೊಂದಿದ್ದ ತಿಮ್ಮಕ್ಕನವರು ಮಕ್ಕಳಿಲ್ಲದಿದ್ದರೂ ಸಾವಿರಾರು ಗಿಡಗಳನ್ನು ನೆಟ್ಟು ತನ್ನ ಮಕ್ಕಳಂತೆ ಪೋಷಿಸಿದ್ದಾರೆ. 8,000 ಮರಗಳನ್ನು ನೆಟ್ಟು ಪೋಷಿಸುವುದು ಸಾಮಾನ್ಯವಾದ ಮಾತಲ್ಲ. ಶಿಕ್ಷಣವನ್ನು ಪಡೆಯದೆ ತಮ್ಮ ಸಾಧನೆಯಿಂದ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದರು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕ ಎಲ್ಲರಿಗೂ ತಿಮ್ಮಕ್ಕ ಚಿರಪರಿಚಿತರು. ಹುಟ್ಟಿದ್ದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ. ಚಿಕ್ಕ ರಂಗಯ್ಯ ಹಾಗೂ ವಿಜಯಮ್ಮ ದಂಪತಿಗೆ ಜನಿಸಿದ ತಿಮ್ಮಕ್ಕ ಬಾಲ್ಯದಲ್ಲಿ ಮೊದಲು ದನ ಕರುಗಳನ್ನು ಮೇಯಿಸುತ್ತಿದ್ದರು. ನಂತರದಲ್ಲಿ ಹತ್ತಿರದ ಒಂದು ಕಲ್ಲುಗಣಿಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡಿದರು. 12ನೇ ವಯಸ್ಸಿನಲ್ಲಿ ಚಿಕ್ಕಯ್ಯ ಎಂಬ ದನ ಕಾಯುವವರನ್ನ ಮದುವೆಯಾದರು. ಎಷ್ಟೋ ವರ್ಷಗಳಾದರೂ ಮಕ್ಕಳಿರಲಿಲ್ಲ. ಈ ದುಃಖವನ್ನು ಮರೆಯಲು ರಸ್ತೆ ಬದಿ ಗಿಡಗಳನ್ನು ಮಕ್ಕಳಂತೆ ಪೋಷಿಸಲು ಶುರು ಮಾಡಿದರು. ಅಂದು ನೆಟ್ಟಿದ್ದ ಗಿಡಗಳು ಇಂದು ಬೃಹತ್ ಮರಗಳಾಗಿ ಸಾಲಾಗಿ ಬೆಳೆದು ನಿಂತಿವೆ. ಅಂದಿನ ಶ್ರಮಕ್ಕೆ ಅನೇಕ ಪ್ರಶಸ್ತಿಗಳು ಲಭಿಸಿತು. ಆದರೆ ತಿಮ್ಮಕ್ಕನವರ ಕೆಲವು ಕನಸುಗಳು ಕನಸಾಗಿಯೇ ಉಳಿದಿವೆ. ಇಂದು ಸರ್ಕಾರಿ ಗೌರವಗಳೊಂದಿಗೆ ತನ್ನೂರಿನಲ್ಲಿ ಸಂಪ್ರದಾಯಬದ್ಧವಾಗಿ ಅಂತಿಮ ಸಂಸ್ಕಾರ ನೆರವೇರಿತು. ಅನೇಕ ಗಣ್ಯರು ಸಾಲುಮರದ ತಿಮ್ಮಕ್ಕನವರ ಅಂತಿಮ ದರ್ಶನ ಪಡೆದರು. ಇನ್ನು ತಿಮ್ಮಕ್ಕನವರು ನೆನಪು ಮಾತ್ರ. ಆ ಕಡೆಯಿಂದ ಆಯ್ತಾ? ತಗೊಳ್ಳಿ, ಗ್ಲಾಸ್ ತಗೊಳ್ಳಿ. ಸ್ವಲ್ಪ ದಾರಿ ಬಿಡಿ.
ಇರಬಾರ್ದು ಅಂತ ಹೇಳಿದ್ದೀವಿ ನಿನ್ನೆಯಿಂದ. ಎಲ್ಲ ತಾವೇ ಅಣ್ಣ ಈ ಮಟ್ಟಕ್ಕೆ ಅಜ್ಜಿನ ಬೆಳೆಸಿದ್ವಿ, ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ನಮ್ಮಿಂದ ಪಾಪ ಈ ಮಟ್ಟಕ್ಕೆ ಬಂದಿದ್ದಾರೆ, ಎತ್ತರಕ್ಕೆ ಬೆಳೆದಿದ್ದಾರೆ. ಇರಬಾರ್ದು ಉಮೇಶ್, ಶಾಂತಿಯಿಂದ ಕಳಿಸ್ಕೊಡೋಣ. ಏನಾಯಿತು ಸೆಟ್ಗಲ್ಲ ನಮ್ಮ 114 ವರ್ಷ ದಿವಸ ನಮ್ಮ ಜೊತೆ ಇದ್ದಲ್ಲ. ಸಾರ್ಥಕ ಬರುತ್ತೆ. ಸ್ವಲ್ಪ ಹಿಂದೆ ಬನ್ನಿ. ಹಿಂದೆ ತಾಳೆ ಕ್ಯಾಮ್ರಾ ಮೊಬೈಲ್ ಅದು ಹಿಂದೆ ತಡ್ರಿ. ಮೊಬೈಲು ಬರ್ರಿ ಇಲ್ಲ ಆ ಕಡೆ ಹಂಗೆ ಬಂದು ನಂಗೆ ಹಂಗೆ ಬಂದು ಹಂಗೆ ನೋಡ್ತಾರೆ. ಎರಡು ಕಡೆ ಸ್ವಲ್ಪ ಹಿಂದೆ ಹಿಂದೆ ಬನ್ನಿ ಅಣ್ಣ, ಸ್ವಲ್ಪ ಹಿಂದೆ. ಆ ಕಡೆ ಬರೋರೆಲ್ಲ ಆ ಕಡೆ ನೋಡ್ಕೊಂಡು ಹಿಂದಕ್ಕೆ ಬಂದಿರೆ ಓಡಕ್ಕೆ ಸಿಗಲ್ಲ ಅಂತ ಅಲ್ಲ. ಹಾಂ, ಸ್ವಲ್ಪ ಹಿಂದೆ ಬನ್ನಿ. ಅಲ್ಲ ಸ್ವಲ್ಪ ಹಿಂದೆ ಬನ್ನಿ. ಬನ್ನಿ ಇನ್ನೂ ಚಿಂದ ಆ ಕಡೆಗೆ ಹೋಗ್ಬೇಕು. ಆ ಕಡೆಗೆ ಸ್ವಲ್ಪ ಹಿಂದೆ ಬನ್ನಿ. ಸ್ವಲ್ಪ ಗೊತ್ತವ್ರು ಸ್ವಲ್ಪ ಇದೆ. ನಾನು ಏನು ನೋಡ್ತಿದ್ದೀನಿ ಬಂದ್ಬಿಟ್ಟದಲ್ಲ ಅಂತ ಏನು ಮಾತಾಡೋ ಪರಿಸ್ಥಿತಿಲಿಲ್ಲ. ಅಜ್ಜಿ ಕಳೆದ 22 ವರ್ಷಕ್ಕಿಂತ ಹೆಚ್ಚಿನ ಕಾಲ ಹಾಸನ ಜಿಲ್ಲೆಯಲ್ಲಿ ಕಳೆದಿದ್ರು. ಹಾಸನ ಜಿಲ್ಲೆ ನನ್ನನ್ನು ದತ್ತಕ್ಕೆ ತಗೊಂಡಿದ್ರು. ಅವ್ರ ಕೊನೆಯ ದಿನಗಳನ್ನ ಯಥೇಚ್ಛವಾಗಿ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಬಳ್ಳೂರಿನಲ್ಲೇ ಕಳೆದ್ರು. ಹಾಸನದ ಜನತೆನೂ ಅಷ್ಟೇ ಪ್ರೀತಿಸಿದ್ದಾರೆ ಅವ್ರನ್ನ. ಬೇಲೂರಿಗೂ ಅಜ್ಜಿಗೂ ಭಾಳ ಒಂದು ಸಂಬಂಧ ಇತ್ತು. ಅಜ್ಜಿ ಹಾಗಾಗಿ ಅವ್ರ ಅಂತಿಮ ದರ್ಶನಕ್ಕೆ ಇಲ್ಲಿ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇಲ್ಲಿಗೆ ತಗೊಬಂದಿದ್ದೀನಿ. ಬಳ್ಳೂರಿಗೆ ತಗೊಂಡು ಹೋಗ್ತೀವಿ. ನಂತರ ಬೆಂಗಳೂರಿಗೆ ನಾಳೆ ಬೆಳಗ್ಗೆ 8 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕಿರುತ್ತೆ. ನಂತರ ಪರಮೇಶ್ವರ್ ಅವ್ರಿಗೆ ಬರ್ತಾ ಇದ್ದಾರೆ ಇದರಿಂದ, ಮಲೇಷ್ಯಾದಿಂದ. ಅರಣ್ಯ ಸಚಿವರು ಅಲ್ಲೇ ಖುದ್ದಾಗಿ ನಿತ್ಯ ಎಲ್ಲ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಬಂದು ಭೇಟಿ ಮಾಡಿ ಎಲ್ಲ ಇದು ಮಾಡಿದ್ದಾರೆ. ನಾಳೆ ಜ್ಞಾನ ಭಾರತಿಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಸರ್. ಕಡೆಯ ಕ್ಷಣದಲ್ಲಿ ಅಜ್ಜಿ ಏನೇನು ನಿಮ್ಮ ಜೊತೆ ಏನು ಶೇರ್? ಯಾವತ್ತೂ ಅವ್ರು ಕೆಟ್ಟದ್ದು ಯಾರಿಗೂ ಬಯಸಿಲ್ಲ, ಒಳ್ಳೇದೇ ಬಯಸಿದ್ರು. ಎಲ್ಲರೂ ಅವ್ರ ದಾರಿಲಿ ಗಿಡ ನೆಡ್ಕೊಂಡು ಹೋಗಿ ಬೆಳೆಸಿ ಅಷ್ಟೇ. ಏನು ಮಾತಾಡೋ ಪರಿಸ್ಥಿತಿ ಇಲ್ಲ ಸರ್.
ಮಾಡಿ ಮೊಬೈಲ್ ತೆಗೆದಿದೆ ಮೇಲೆ ಸಮಾಧಾನವಾಗಿ ಅರ್ಜಿಗೆ ಬೆಳವಣಿಗೆ ಮಾಡಬೇಕು. ನಮ್ಮನ್ನು ಬಿಟ್ಟು ಉಳಿತಕ್ಕಂಥದ್ದು ಬಹಳ ದುಃಖ ಆಗಿದೆ, ಬಹಳ ನೋವಾಗಿದೆ. ವೈಯಕ್ತಿಕವಾಗಿ ನನಗೆ ಅಪಾರವಾದಂಥ ನಷ್ಟ ಅಂತದಲ್ಲಿ ನಾನು ಭಾವಿಸ್ಕೊಳ್ತೀನಿ. ಅವರು ಬಹಳ ಹತ್ತಿರವಾಗಿ ನನಗೆ ನನ್ನ ಕುಟುಂಬಕ್ಕೆ ಹತ್ತಿರವಾಗಿ ಬಹುಶಃ ಯಾರೂ ಕೂಡ ಆ ದಾರಿಯಲ್ಲಿ ನಡೆದೇ ಇರ್ತಕ್ಕಂಥ ದಾರಿಯನ್ನು ಸೃಷ್ಟಿ ಮಾಡಿ ಪರಿಸರ ಸಂರಕ್ಷಣೆ ಅನ್ನುವಂಥ ಮಾತು ಬಹುಶಃ ಯಾರಾದರೂ ಕೃತಿಯಲ್ಲಿ ಮಾಡಿ ತೋರಿಸಿದ್ರೆ ಅದು ಸಾಲು ಅತ್ಯಂತ ಬಡ ಕುಟುಂಬದಿಂದ ಬಂದಂಥವರು ಮಕ್ಕಳಿಲ್ಲ ಅನ್ನುವಂಥ ಕಾರ್ಯಕ್ಕಾಗಿ ಗಿಡಗಳನ್ನು ನೆಡುವುದರ ಮೂಲಕ ಅವೇ ನನಗೆ ಮಕ್ಕಳು ಸಾಕಿದಂಥ ತಾಯಿ ಇವತ್ತು ಈ ಜಗತ್ತಿಗೆ ಪರಿಸರ ಕ್ಷೇತ್ರಕ್ಕೆ ಆದರ್ಶವನ್ನು ಕೊಟ್ಟಿದ್ದಾರೆ ಎಂಬುದರಲ್ಲಿ ನಾವು ಭಾವಿಸ್ತೇವೆ. ಇತ್ತೀಚೆಗೆ ಬ್ರೆಜಿಲ್ನಲ್ಲಿ ಒಂದು ಅತಿ ದೊಡ್ಡ ಸಮಾವೇಶ ಆಗಿದೆ. ಪ್ರಪಂಚದಲ್ಲಿ ಪರಿಸರ ಹಾಳಾಗ್ತಾ ಇದೆ. ಪರಿಸರ ಹಾಳಾಗೋದ್ರಿಂದ ಮನುಷ್ಯನೂ ಕೂಡ ಒಂದು ರೀತಿಯಲ್ಲಿ ಹಾಳಾಗ್ತದೆ ಅಂತ ಚರ್ಚೆಗಳು ಇಡೀ ವಿಶ್ವದಲ್ಲಿ ಪ್ರಾರಂಭ ಆಯಿತು. ಇಂಥದ್ದು ಯಾವುದೂ ಕೂಡ ಅರಿವಿಲ್ಲದೆ ಆ ತಾಯಿ ಪರಿಸರವನ್ನು ರಕ್ಷಣೆ ಮಾಡುವಂಥ ಸಂದೇಶವನ್ನು ಇಡೀ ಜಗತ್ತಿಗೆ ಕೊಟ್ಟಿದ್ದಾರೆ. ಇವತ್ತು ನಮ್ಮನ್ನು ಬಿಟ್ಟು ಅಗಲಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ನೋವನ್ನು ಮಾಡಿದೆ ಅಂತ ನಾನು ಭಾವಿಸ್ತೇನೆ. ಅವರಿಗೆ ಆತ್ಮ ಅವರಿಗೆ ಭಕ್ತರ ಶಾಂತಿಯನ್ನು ಕೊಟ್ಟು ಅವರ ಕುಟುಂಬಗಳು ವಿಶೇಷವಾಗಿ ಉಮೇಶ್ ಅಂತಕ್ಕಂಥ ಸಾಕು ಮಕ್ಕಳು ಆ ತಾಯಿಯನ್ನು ಇಡೀ ಜೀವನದಲ್ಲಿ ನಿಜವಾಗಿ ಸಾಕಿದೆ. ಸಾಕು ಮಗ ಅವನು ಸಾಕು ಮಗ ಅನ್ನಿಸ್ಕೊಂಡು ಕೂಡ ನಿಜವಾದ ಶಾಂತಿತನವನ್ನು ಪ್ರದರ್ಶನ ಮಾಡಿದ್ದಾನೆ. ಅವರಿಗೂ ಕೂಡ ಶಾಂತಿಯುತ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಭಾವಿಸ್ತೇನೆ. ಸರ್ಕಾರ ಎಲ್ಲ ರೀತಿಯ ಗೌರವಗಳನ್ನು ಈಗಾಗಲೇ ನಮ್ಮ ಅರಣ್ಯ ಸಚಿವರು ಮುಖ್ಯಮಂತ್ರಿಗಳು ಈಗಾಗಲೇ ಪ್ರಕಟಣೆ ಮಾಡಿದ್ದಾರೆ. ಸಕಲ ಗೌರವಗಳೊಂದಿಗೆ ಅವರಿಗೆ ಗೌರವಗಳನ್ನು ನಾವು ಸಮರ್ಪಣೆ ಮಾಡ್ತೇವೆ. ದೃಷ್ಟಿಯಲ್ಲಿ ಸರ್ಕಾರ
ಬರ್ಕೇಳ ನೀವು ಸೈಡಿ ಬರ್ಕೇಳ ಸರ್ ಸ್ವಲ್ಪ ಹಿಂದೆ ಮೊಬೈಲ್ ಅಲ್ಲಿ ಮೂಲೆಯಲ್ಲಿ ಅವ್ರೆ, ಅಲ್ಲಿ ಮೂಲೆಯಲ್ಲಿ ಆ ಕಡೆ ಮೂಲೆ ಅವ್ರೆ. ಇದು ಕುದ್ಲಿ ಎಲ್ಲ ಇದು ಸ್ವಾಮಿ ಇನ್ನೊಂದು ಸ್ವಲ್ಪ ಐತೆ. ಇಲ್ಲ ಐತೆ ಹೊಸದಿಲ್ಲ ಐತೆ ಅಲ್ಲಿ ಭಸ್ಮ ಬಸವಾಯ ನಮಃ ಬಸವಾಯ ನಮಃ ವಿಭೂತಿ ಬಸವಾಯ ನಮಃ ಆಕಾರ ಬಸವಾಯ ನಮಃ ಆಕಾರ ಬಸವಾಯ ನಮಃ ಬಸವಾಯ ನಮಃ ಓಂಕಾರ ನಮಃ ಯಕಾರ ಬಸವಾಯ ನಮಃ ಬಸವಾಯ ನಮಃ ನಮಃ ಶಿವಾಯ ಬಸವಾಯ ನಮಃ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ಬರಲಿ ನಮಗಿಂದೆ ಬರಲಿ ಹಿಂದೆ ಬಪ್ಪುದು ಈಗಲೇ ಬರಲಿ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪೂಜೆ ಮಾಡ್ತಾರೆ. ಬಯಲನೆ ಬಿತ್ತಿ ಬಯಲನೆ ಬೆಳೆದು ಬಯಲಾಗಿ ಬಯಲಾಗಿತ್ತಯ್ಯ ಬಯಲ ಜೀವನ ಬಯಲು ಭಾವನೆ ಬಯಲಾದನು ನಂಬಿ ಬಯಲಾದೆನು ಕಾಣ ಮಹೇಶ್ವರ